ಕಾಂಗ್ರೆಸ್ನ ಒಳಬೇಗುದಕ್ಕೆ ಸಂಬಂಧಪಟ್ಟಂತೆ ಮತ್ತು ಕಾಂಗ್ರೆಸ್ನಲ್ಲಿ ಏನೋ ದೊಡ್ಡದಾಗಿ ಸಮಥಿಂಗ್ ಬಿಗ್ ಇಸ್ ಕುಕಿಂಗ್ ಅಪ್ ಅನ್ನೋ ರೀತಿನಲ್ಲಿ ಶಾಸಕರ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಬಹಳ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇರೋದು ನಮಗೆ ಇಕ್ಬಾಲ್ ಹುಸೇನ್ ಅವರು, ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್. ಇವತ್ತು ಬೆಳಗ್ಗೆ ಕೂಡ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒಂದೊಂದಾಗೆ ಹೇಳ್ತಾ ಹೋಗ್ತೀವಿ ನಿಮಗೆ. ಸುರ್ಜೇವಾಲಾ ಭೇಟಿ ಬಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತೀನಿ. ಪಕ್ಷ ಸಂಘಟನೆ ಆಗ್ಬೇಕಂದ್ರೆ ಕೆಲ ಸಚಿವರ ಮಾತಿಗೆ ಕಡಿವಾಣ ಬೀಳಬೇಕು. ನನ್ನನ್ನು ಸೇರಿದಂತೆ ಎಲ್ಲರನ್ನೂ ಕೂಡ ಹತ್ತೋಟಿಗೆ ತನ್ನಿ, ಎಲ್ಲರನ್ನೂ ಕೂಡ ಕೈಕಟ್ಟು ಬಾಯಿ ಮುಚ್ಚಿಸು ಅನ್ನೋ ರೀತಿನಲ್ಲಿ ನಾನು ನನ್ನ ಅಭಿಪ್ರಾಯಗಳನ್ನು ಹೇಳ್ತೀನಿ. ಅವ್ರು ಬಾಯಿ ಮುಚ್ಚಿದಾಗ ನಾವು ಬಾಯಿ ಮುಚ್ತೇವೆ, ಇಲ್ಲಾಂದ್ರೆ ಅವ್ರು ಸುಮ್ಮನಿಲ್ಲ ಅಂದ್ರೆ ನಾವು ಸುಮ್ಮನಿರಲ್ಲ. ಮೂಯಿ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗ್ಬೇಕಾದ್ರೆ ಎರಡೂ ಕಡೆಗಳಲ್ಲಿ ಸುಮ್ಮನಾಗಿಸೋ ಪ್ರಯತ್ನವನ್ನ ಮಾಡಿ ಅಂತ ನಾನು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಗಳಿಗೆ ತಿಳಿಸ್ತೀನಿ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್. ಇದನ್ನ ನೀವು ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಅವ್ರು ಸುಮ್ಮನಿರೋ ತನಕ ನಾವಂತೂ ಕೈ ಕಟ್ಕೊಡೋರು ಅಲ್ಲ ಅಂತ ಅಂತಿದ್ದಾರೆ. 40 ಜನ ಶಾಸಕರಿಗೆ ಇವತ್ತೊಂದು ಭೇಟಿ ಕೊಡೋಕ್ಕೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. 40 ಜನಕ್ಕೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನನಗೂ 3 ಗಂಟೆ 10 ನಿಮಿಷಕ್ಕೆ ನನಗೂ ಕೂಡ ಒಂದು ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. 20 ನಿಮಿಷ ಪ್ರತಿಯೊಬ್ಬರಿಗೂ ಮಾತಾಡಲಿಕ್ಕೆ ಕ್ಷೇತ್ರದ ಬಗ್ಗೆ ಹಾಲು ಹವಾಲು, ಕಷ್ಟ ಸುಖ, ಗ್ರ್ಯಾಂಟು, ಇರಿಸು ಮುರುಸು, ಅವರ ಅಭಿಪ್ರಾಯಗಳನ್ನು ಎಲ್ಲವೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಒಂದು 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನನಗೂ ಭಾಳ ಸಂತೋಷ ವಿಷಯ. ನಾನು ಕೂಡ ಅದನ್ನು ಈಗಾಗಲೇ DCMನವ್ರಿಗೂ ತಿಳಿಸಿದ್ದೀನಿ. ಅವರು ಲೆಟ್ರ್ ಬರೆದಿದ್ದಾರೆ, DCM ಅವರು ಲೆಟ್ರ್ ಬರೆದಿದ್ದಾರೆ. ನಿನಗೆ ಈ ರೀತಿ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದು ಅಂಥೇಳಿ. ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತೀನಿ. ರಾಜಕಾರಣದ ಆಗು ಹೋಗೋ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ. ಒಂದಷ್ಟು ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. 1-to-1 ಮೀಟಿಂಗ್ನ ಡೇ 2 ಇವತ್ತು. ಕಾಂಗ್ರೆಸ್ ಶಾಸಕರಿಗಷ್ಟೇ ಅಲ್ಲ, ಸಚಿವರಿಗೂ ಕೂಡ ರಿಪೇರಿ ಮಾಡೋದಕ್ಕೆ ಮುಂದಾಗ್ತಾರಾ? ಕೆಲ ಸಚಿವರ ವಿರುದ್ಧ ಶಾಸಕರಿಂದ ಆರೋಪಗಳ ಸುರಿಮಳೆ ಆಗಿದೆ ಉಸ್ತುವಾರಿಗಳ ಮುಂದೆ. ಶಾಸಕರ ದೂರಿನ ಮೇಲೆಯೂ ಕೂಡ ಸಚಿವರ ಮೌಲ್ಯಮಾಪನ ಮಾಡುವಂತಹ ಸಾಧ್ಯತೆ ಇದೆ. ಸುರ್ಜೇವಾಲಾ ಬಳಿ ರಿಪೋರ್ಟ್ ರೆಡಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಕಾರ್ಡ್ ಅನ್ನ ಪರಾಮರ್ಶೆ ಮಾಡಲಾಗ್ತಾ ಇದೆ. ಈಗಾಗಲೇ ಕೆಲ ಸಚಿವರಿಂದ ಸುರ್ಜೇವಾಲಾ ಅವರ ಭೇಟಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗೋದಕ್ಕೆ ಮುಂದಾಗ್ತಿದ್ದಾರೆ. ಸುರ್ಜೇವಾಲಾ ಬಳಿ ರಾಜ್ಯದ ಬೆಳವಣಿಗೆಗಳ ಕುರಿತು, ರಾಜ್ಯದ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತು ವಿವರಣೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೇನೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಕಡೆ CMನೂ ಇಟ್ಕೊಂಡಿಲ್ಲ, ಆ ಕಡೆ DCMನೂ ಇಟ್ಕೊಂಡಿಲ್ಲ. ಅವರೊಬ್ಬರೇನೆ ಶಾಸಕರ ಒಪಿನಿಯನ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರೋದು ಕುತೂಹಲ ಕಾರಣವಾಗ್ತಿದೆ. ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರೋವಂಥದ್ದಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಏನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು, ಅದನ್ನು ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ ನಮ್ಮನ್ನೇನು ಕರೆದಿಲ್ಲ, ಕರೆದ್ರೆ ನೋಡೋಣ, ನನಗೆ ಗೊತ್ತಿಲ್ಲ. ನಾವು ನಾಳೆ ನಾಡ್ದು 2 ಸಲ ಇರ್ತೀವಿ, 2 ಡೇಸ್. ಈಗ ಆಯ್ತು ಆದರೆ ಅವರೇ ಸುರ್ಜೇವಾಲಾ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ. ಅದು ಔಟ್ಕಮ್ ಬಂದಮೇಲೆ ನೋಡ್ರಿ ಏನಾಗ್ತೈತೆ. ಸುರ್ಜೇವಾಲಾ ಅವರು 3 ದಿವಸ ಕಾಲ ಎಲ್ಲ ಶಾಸಕರನ್ನು, ಪಕ್ಷದ ಮುಖಂಡಗಳನ್ನೆಲ್ಲ ಭೇಟಿ ಆಗ್ತಾರೆ. ಕೆಲವರಲ್ಲಿ ಏನಾದರೂ ಅವರಲ್ಲಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಂತರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರು ಮಾಡ್ತಾರೆ. ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ. ಯಾಕಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ, ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು. ಅದರಿಂದ ಆವಾಗವಾಗ ಈ ಥರ ಸಮಾಲೋಚನೆಗಳಾಗ್ತಾ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ. ಆದ್ದರಿಂದ ಇವತ್ತು ಸುರ್ಜೇವಾಲಾ ಅವರು ಬಂದಿರ್ತಾರೆ. ಬಂದು ನಾನು ಅವ್ರನ್ನ ಭೇಟಿ ಆಗ್ತೀನಿ ನಾಳೆ ನಾಳಿದ್ರಲ್ಲಿ. ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ. ಸುರ್ಜೇವಾಲಾ ಅವರು ನಮ್ಮ ಡೈರೆಕ್ಟರ್ಸ್ ಮಾಡೋದಿದೆ, ಬೋರ್ಡ್ ಡೈರೆಕ್ಟರ್ಸು, ಅಧ್ಯಕ್ಷರುಗಳು, MLCಗಳು, ಅದ್ರ ಜೊತೆದು MLAಗಳದ್ದು ಏನಾದರೂ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಇದ್ದರೆ ಅದು ಪರಿಹಾರ ಮಾಡ್ತಾರೆ ಅಷ್ಟೇ. ಎಲ್ಲ ಶಾಸಕರನ್ನು ಕರೆದವ್ರು ರೀ, ಇಡೀ ಸ್ಟೇಟ್ ಕಾಂಗ್ರೆಸ್ 140 ಜನ ಶಾಸಕರುಗಳನ್ನು, ಮಿನಿಸ್ಟರ್ಗಳನ್ನು ಎಲ್ಲರನ್ನೂ ಕರೆದಿದ್ದಾರೆ. ನಾಟ್ ಓನ್ಲಿ ಇಕ್ವಲ್, ಎಲ್ಲರೂ ಆಲ್ ಆರ್ ಈಕ್ವಲ್. 140 ಜನನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಂಪಾರ್ಟೆಂಟ್, ಎಲ್ಲರನ್ನೂ ಕರೆದವ್ರು. ನೀವು ಅಟೆಂಡ್ ಆಗ್ತಾ ಇದ್ದೀರಿ ಸರ್? ನಾಳೆ ನಾನು ನಾಳೆ